ನಮಸ್ತೆ. 30ನೇ ತಾರೀಕು ಡಿಸೆಂಬರ್ ತಿಂಗಳು 2023 ಶನಿವಾರ ದಿನ ಕೃಷ್ಣ ಪಕ್ಷ ತೃತೀಯ ತಿಥಿ ಇದೆ. ಬೆಳಗ್ಗೆ 9 ಗಂಟೆ 43 ನಿಮಿಷ 57 ಸೆಕೆಂಡ್ವರೆಗೂ. ಆನಂತರ ಬರೋದು ಸಂಕಷ್ಟಕರ ಚತುರ್ಥಿ. ದಿನ ಪೂರ್ತಿ ಇರುತ್ತದೆ. ಇವತ್ತಿನ ನಕ್ಷತ್ರ ಆಶ್ಲೇಷ. ದಿನ ಪೂರ್ತಿ ಅಂದರೆ ಬೆಳಗಿನ ಜಾವ 5 ಗಂಟೆ 41 ನಿಮಿಷ 51 ಸೆಕೆಂಡ್ವರೆಗೂ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ಆನಂತರ ಮಖ ನಕ್ಷತ್ರ ಪ್ರಾರಂಭವಾಗುತ್ತದೆ, ಅಂದರೆ ಸಿಂಹರಾಶಿ. ಇವತ್ತು ದಿನ ಪೂರ್ತಿನೇ ಈ ಕರ್ಕಾಟಕ ರಾಶಿ ಇರುತ್ತದೆ. ಆಶ್ಲೇಷ ನಕ್ಷತ್ರ ಇರುವವರೆಗೂ ಮರಣವು ಸ್ವಲ್ಪ ಒಳ್ಳೆಯದೂ ನಡೆಯುತ್ತದೆ. ಹಾಗಾಗಿ ಶುಭ ದಿನವಲ್ಲ, ಪ್ರಯಾಣ ಕಾರ್ಯಕ್ಕಲ್ಲ, ಮಗು ಹುಟ್ಟೋದಕ್ಕಲ್ಲ. ಈ ರೀತಿಯಾಗಿ ಕೆಲವು ವಿಷಯಗಳಿಗೆ ಶುಭ ದಿನವಲ್ಲ. ಪ್ರಯಾಣಗಳಲ್ಲಿ ಎಚ್ಚರವಾಗಿದೆ. ಗಮನ ಕೊಟ್ಟರೆ ಯಾವ ದೋಷವೂ ಇಲ್ಲ. ವಿಷ್ಕುಂಭ ಯೋಗ, ವಿಷ್ಟೀಕರಣ ಅಥವಾ ಇದನ್ನು ಭದ್ರಕರಣ ಅಂತಂತೀವಿ. ಈ ರೀತಿಯಾಗಿ ಇದು ಪಂಚಾಂಗ ವಿಷಯಗಳು ಇವತ್ತಿನ ದಿನಕ್ಕೆ. ಮತ್ತಷ್ಟು ವಿಶೇಷಗಳನ್ನ ನೋಡೋಕೆ ಹೋದರೆ ಸೂರ್ಯೋದಯ 6:41ಗೆ, ಸಂಜೆ 6:03ಕ್ಕೆ ಸೂರ್ಯ ಅಸ್ತಮನ. ಆದ್ದರಿಂದಾಗಿ ಇವತ್ತು 2 ತಿಥಿ, 2 ನಕ್ಷತ್ರ, 2 ರಾಶಿ. ಮತ್ತಷ್ಟು ವಿಶೇಷಗಳು 100% ಒಳ್ಳೆಯದು, 100% ಕೆಟ್ಟೋದು ಅಂತ ನೋಡ್ಕೊಂಬಿಡೋಣ. ರಾಹುಕಾಲ, ಯಮಗಂಡ ಕಾಲ, ವಿಷಕಾಲ. ಅದರಲ್ಲೂ ವಿಷಕಾಲದಲ್ಲೂ ಕೂಡ ವಿಪತ್ತು ಅಂತ ಬರುವ ಸಮಯಗಳಲ್ಲಿ ಖಂಡಿತ ಎಚ್ಚರವಾಗಿರಬೇಕು. ದುರ್ಮುಹೂರ್ತದಲ್ಲಿ ಯಾವ ಮುಹೂರ್ತ ಕಾರ್ಯಗಳು ಪ್ರಾರಂಭ ಮಾಡಬಾರದು. ಇದನ್ನು ಮೇಂಟೈನ್ ಮಾಡಿದರೆ ಖಂಡಿತವಾಗಿ ದೋಷವಿಲ್ಲ. ಆ ರೀತಿಯಾದ ವಿಷಯಕ್ಕೆ ಬರೋಣ. 6:41ರಿಂದ 7:26ವರೆಗೂ ದುರ್ಮುಹೂರ್ತ, ಶುಭವಲ್ಲ, ಅಶುಭ. 7:26ರಿಂದ 8:12 ದುರ್ಮುಹೂರ್ತ, ಇದೂ ಅಶುಭವೇ. ಹಂಗಾಗಿ ಕಂಟಿನ್ಯೂ ಆಗಿ 2 ಟೈಮ್ ಅಶುಭವಾಗಿದೆ. ರಾಹುಕಾಲ 9:31ರಿಂದ 10:57ವರೆಗೂ ಇದೂ ಅಶುಭವಾಗಿದೆ. ಮತ್ತು ಮೃತ್ಯು ಪಂಚಕ ಅಂತ ಬರುತ್ತದೆ 9:44ರಿಂದ 11:26. ಇದರಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಂತಂದರೆ, ರಾಹುಕಾಲ ನಡೀತಿರುವಾಗಲೇ, ಅಂದರೆ 9:31ರಿಂದ ರಾಹುಕಾಲ, ಸಡನ್ಲಿ 9:44ಕ್ಕೆ ಸ್ವಲ್ಪ ಹೊತ್ತರಲ್ಲೇ ಮೃತ್ಯುವು ಪ್ರಾರಂಭವಾಗುತ್ತದೆ. ಆದ್ದರಿಂದಾಗಿ 9 ಗಂಟೆ 31 ನಿಮಿಷದ ಮೇಲೆ 10:57, ಹೆಚ್ಚು ಕಮ್ಮಿ 11 ಗಂಟೆಯಿಂದ ಇರ್ಬೋದು. ಖಂಡಿತವಾಗಿಯೂ ದೋಷವಿರುವ ಸಮಯ ಇದು. 11:36ವರೆಗೆ ಇರುತ್ತದೆ. ಆನಂತರ 1:47ನ ಮೇಲೆ 3:13ವರೆಗೂ ಯಮಗಂಡ ಕಾಲ ಬರುತ್ತದೆ. ಇದು ಅಶುಭವೇ. ಮಧ್ಯಾಹ್ನ 2:54ರಿಂದ 4:56ವರೆಗೂ ಮೃತ್ಯು. ಸಂಜೆ 5:19ರಿಂದ 7:05ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಲಾಸ್ಟಲ್ಲಿ ರಾತ್ರಿ ಅಂದರೆ 12 ಗಂಟೆ ದಾಟಿ 3 ಗಂಟೆ 57 ನಿಮಿಷ ಲೇಟ್ ನೈಟಿಂದ 3:32ವರೆಗೂ ಅಶುಭವಾಗಿದೆ. ರಾತ್ರಿ 1:57ರಿಂದ 3:32ವರೆಗೂ ಇದೆಲ್ಲ ಕೆಟ್ಟ ಸಮಯಗಳು. ಯಾವ ಕಾರ್ಯಗಳು, ಶುಭ ಕಾರ್ಯಗಳು ಇಲ್ಲ. ಇವತ್ತು 100% ದೋಷವಿಲ್ಲದ ಸಮಯಗಳನ್ನ ನೋಡೋಣ. ಅದರಲ್ಲೂ 8:14ರಿಂದ 9:29 ಶುಭವಾಗಿರುವಂಥ ಸಮಯ. 11:28ರಿಂದ ಮಧ್ಯಾಹ್ನ 1:45ವರೆಗೂ ಶುಭವಾಗಿರುವಂಥ ಸಮಯ. ಸಂಜೆ 4:58ರಿಂದ ಸಂಜೆ 5:17ವರೆಗೂ ಶುಭವಾಗಿರುವಂಥ ಸಮಯ. 7 ಗಂಟೆ 7 ನಿಮಿಷ ಸಂಜೆಯಿಂದ ರಾತ್ರಿ 1:55ವರೆಗೂ ಶುಭವಾಗಿದೆ. ಮತ್ತು ಬೆಳಗಿನ ಜಾವದಲ್ಲಿ 3 ಗಂಟೆ 34 ನಿಮಿಷದಿಂದ ಶುಭವಾಗಿದೆ. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಅದರಲ್ಲೂ ಶನಿವಾರ. ಅದೇ ಥರ ಪಕ್ಷಗಳಂತ ತಗೊಂಡ್ರು ಕೂಡ ಅದು ಕೃಷ್ಣ ಪಕ್ಷ. ಎಲ್ಲವನ್ನು ನೋಡ್ಕೊಂಡು ಮಾಡಿ. ಅದರಲ್ಲೂ ತಾರಾಬಲ, ಚಂದ್ರಬಲ ಇದ್ದರೆ ಇನ್ನೂ ಸ್ವಲ್ಪ ಅನುಕೂಲಕರವಾಗಿರುತ್ತದೆ. ಫಸ್ಟ್ ನಾವು ನೋಡುವಂಥ ವಿಷಯಗಳು ಹಂಗೆ ಅಂತಂದರೆ, ಸುಮಾರು 8:14 ಮೇಲೆ ಏನೆಲ್ಲ ಇದೆ ಅಂತ ನೋಡ್ಕೊಳ್ಳೋಣ. ಗುರು ಹೊರೆ ಇದೆ. ಈ ಗುರು ಹೊರೆ ಎಲ್ಲಿದೆ ಅಂತಂದರೆ ಖಂಡಿತವಾಗಿ 8:14ರಿಂದ 8:35ವರೆಗಿದೆ.
ಈ ಸಮಯದಲ್ಲಿ ಅಂದರೆ ನಾವು ಕೊಟ್ಟಿರುವ ಸಮಯ 8:14ರಿಂದ 9:29ವರೆಗೂ ಚೆನ್ನಾಗಿದೆ ಅಂತ ಕೊಟ್ಟಿದ್ದೀವಿ. ಆದರೂ ಅದರಲ್ಲೂ ನಾವು ಸೆಲೆಕ್ಟ್ ಮಾಡಿರೋ ಸಮಯ ಗುರುಹೊರೆ. ಇದು 8:35ವರೆಗಿರೋದ್ರಿಂದ 8:14ರಿಂದ 8:35 ಶುಭವಾಗಿದೆ. ಇದರಲ್ಲೇ ಮತ್ತೊಂದು ಒಳ್ಳೆಯ ಟೈಮು ಅಂತ ಹುಡುಕೋಣ. ಶುಭವಾಗಿರುವಂಥ ಸಮಯವೇ ಶುಕ್ರಹೊರೆ. ಶುಕ್ರಹೊರೆ ಬರುವಂಥದ್ದು 10:28ನ ಮೇಲೆ 11:25ವರೆಗೂ. ಆದರೆ ನಮಗೆ ಇಲ್ಲಿ ಏನಾಗುತ್ತೆ ಅಂತಂದರೆ 11:28 ಮೇಲೇ ಶುಭವಾಗಿರೋದ್ರಿಂದ ಆ ಸಮಯ ಬಿಟ್ಟು ಬಿಡೋಣ. ಅದೇ ಸಮಯದಲ್ಲಿ ಅಮೃತ ಗಳಿಗೆಯನ್ನು ಹುಡುಕೋಣ. ಇದು 10:57 12:22ವರೆಗೂ ಅಮೃತ ಗಳಿಗೆ ಇದೆ. ಈ ಸಮಯದಲ್ಲಿ ಅಂದರೆ 11:28ನ ಮೇಲೆ 12:22ವರೆಗೂ ಈ ಅಮೃತ ಗಳಿಗೆಯಲ್ಲಿ ಶುಭವಾಗಿರುತ್ತದೆ. ಆದ್ದರಿಂದ ಈ ಒಂದು ಟೈಮನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಂತರ ನೋಡುವಂಥದ್ದು ಬುಧ ಹೊರೆ. ಇದು 11:25 ಮೇಲೆ ಬರುತ್ತದೆ. ಹಾಗಾಗಿ 11:28ರಿಂದ ಸುಮಾರು 12:22ವರೆಗೂ ಬುಧ ಹೊರೆಯಲ್ಲಿ ಇನ್ನೂ ಶುಭವಾಗಿದೆ. ಮತ್ತೊಂದು ಮಧ್ಯಾಹ್ನ ಸಮಯದಲ್ಲಿ ಬರುವ ಎಲ್ಲ ಮುಹೂರ್ತಗಳು ಇಲ್ಲ ಅಂತಂದರೂ ಅಭಿಜಿತ್ ಮುಹೂರ್ತ. ಈ ಸಮಯ 11:28ರಿಂದ ಪ್ರಾರಂಭವಾಗಿ ಸುಮಾರು 1:45ವರೆಗಿದೆ. ಆದರೂ 11:59ರಿಂದ 12:45 PM ವರೆಗೂ ಶುಭಕರವಾಗಿರುತ್ತದೆ. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಇವತ್ತಿನ ವಿಜಯ ಮುಹೂರ್ತ ಶುಭಕರವಾಗಿಲ್ಲ. ಯಾಕೆ ಅಂತಂದರೆ ಆ ಸಮಯದಲ್ಲಿ ಯಮಗಂಡ ಕಾಲ ಬಂದುಬಿಡ್ತದೆ. ಸಂಜೆ 7:07 ನಂತರ 7:38ವರೆಗೂ ಲಾಭದ ಸಮಯವಿದು. ಇದನ್ನು ಗಮನಿಸಿ. ರಾತ್ರಿಯಲ್ಲಿ ಬರುವ ಗುರುಹೊರೆ ರಾತ್ರಿ 9:13ರಿಂದ ಗುರುಹೊರೆ ಪ್ರಾರಂಭವಾಗುತ್ತದೆ 10:16ವರೆಗೂ. ಇದು ಶುಭಕರವಾಗಿರುತ್ತದೆ. ಇದು ರಾತ್ರಿಯಲ್ಲಿ ಬರೋದು. ಇನ್ನೇನು ಎಲ್ಲ ಸಮಯದಲ್ಲೂ ನಾವು ಮಾಡುವಂಥ ಒಳ್ಳೆಯ ಸಮಯವನ್ನು ಹುಡುಕಿದ್ದೀವಿ. ಮತ್ತು ಬೆಳಗಿನ ಜಾವಕ್ಕೆ ಹೋದರೆ ಬ್ರಹ್ಮ ಮುಹೂರ್ತವನ್ನು ನಾವು ಅವತ್ತು ಹುಡುಕ್ತೀವಿ. ಆ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಮಾಡುವಂಥ ಕಾರ್ಯಗಳು ಸಕ್ಸಸ್ ಆಗುತ್ತದೆ. ಆದರೂ ಆ ದಿನದಲ್ಲಿ ಎಲ್ಲ ಕಾರ್ಯವೂ ಶುಭವಾಗಿರಬೇಕಾಗ್ತದೆ. ಬೆಳಗಿನ ಜಾವ 5:01 5:50ವರೆಗೂ ಶುಭಕರವಾಗಿರುತ್ತದೆ. ಆದ್ದರಿಂದ ಇದು ಶುಭ ಸಮಯವೇ. ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಈ ದಿನದಲ್ಲಿ ಇರುವಂಥ ಒಳ್ಳೆಯದು ಕೆಟ್ಟೋದೆಲ್ಲ ನೋಡೋದಾಯಿತು. ಆದರೂ ಚತುರ್ಥಿ ದಿನದಲ್ಲಿ ಪರಿಹಾರಗಳು ಮಾಡ್ಕೋಬೋದು. ಶುಭ ಕಾರ್ಯಗಳನ್ನ ಮುಹೂರ್ತ ಕಾರ್ಯಗಳನ್ನ ಮಾಡುವಂತಿಲ್ಲ. ಅದೇ ಥರ ಆಶ್ಲೇಷ ನಕ್ಷತ್ರದಲ್ಲಿ ದೇವರನ್ನ ಪೂಜೆ ಮಾಡಬಹುದು, ಆಶ್ಲೇಷ ಬಳಿ ಪೂಜೆ ಮಾಡಬಹುದು, ಮುಹೂರ್ತ ಕಾರ್ಯಗಳು ಮಾಡುವಂತಿಲ್ಲ. ಆದರೂ ಬೆಳಗಿನ ಜಾವದ ಮೇಲೆ ಅಮೃತ ಧನ ಪ್ರಾಪ್ತಿ ಇದೆ. ಆದರೆ ಇದೇ ಮಖಾ ನಕ್ಷತ್ರ ನಾಳೆಯವರೆಗೂ ಕಂಟಿನ್ಯೂ ಆಗುತ್ತದೆ. ಹಂಗಾಗಿ ನಾಳೆ ಹೆಂಗಿದೆ ಹಂಗೆ ಅಂತ ಸ್ವಲ್ಪ ನೋಡಿಬಿಡೋಣ. ಅಂತಂದರೆ ಭಾನುವಾರ ದಿನ ಚಂದ್ರನು ಸಿಂಹರಾಶಿಯಲ್ಲಿರುತ್ತದೆ. ಚತುರ್ಥಿ ನಾಳೆ 11:56ವರೆಗಿದೆ. ಆಮೇಲೆ ಪಂಚಮಿ. ನಾಳೆಯ ನಕ್ಷತ್ರ ಹಂಗೆ ಅಂತಂದರೆ ಪಂಚಮಿ ಒಂದು ಕಡೆ ಶುಭದವಾಗಿದೆ, ಮಖಾ ನಕ್ಷತ್ರವಿದೆ. ಮಖಾ ನಕ್ಷತ್ರ ಕೂಡ 50% ಮಾತ್ರನೇ ಚೆನ್ನಾಗಿದೆ. ಹೇಳಬೇಕು ಅಂತಂದರೆ ನಾಳೆಯೂ ಶುಭವಲ್ಲ. ಪಂಚಮಿನ ಒಂದು ತಿಥಿ ಮಾತ್ರ ಇಟ್ಕೋಬೋದು, ಇಲ್ಲವ ಅಂದರೆ ಅಷ್ಟೊಂದು ಚೆನ್ನಾಗಿಲ್ಲ. ಆದರೂ ಮಖಾ ನಕ್ಷತ್ರ 8:35:56 ನಂತರ ಅಂದರೆ ಬೆಳಗ್ಗೆ ಮೇಲೆ ಆಮೇಲೆ ಬರುವ ಪುಬ್ಬ ನಕ್ಷತ್ರ ಶುಭವಾಗಿದೆ, ಸಿದ್ಧಿ ಶುಭವಾಗಿದೆ. ಹಂಗಾಗಿ ಭಾನುವಾರ ದಿನ ನಾಳೆಯ ದಿನ ಖಂಡಿತವಾಗಿಯೂ 8:36 ಮೇಲೆ ಶುಭಕರವಾಗಿದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಯಾವ ನಕ್ಷತ್ರಕ್ಕೆ ಯಾವ ರಾಶಿಯವರೆಗೆ ಇವತ್ತಿನ ದಿನ ಶುಭಕರವಾಗಿದೆ ಅಂತ ನೋಡ್ಕೊಳ್ಳೋಣ. ಅಂದರೆ ಒಂದು ದಿನ ಜನರಲ್ ಆಗಿ ಕೆಟ್ಟೋದಾದರೆ ನಿಮಗೂ ಕೆಟ್ಟೋದೆ, ಪ್ರತಿಯೊಬ್ಬರೂ ಕೆಟ್ಟೋದು. ಆದರೂ ಸ್ವಲ್ಪ ಪರವಾಗಿಲ್ಲ, ನನ್ನ ರಾಶಿಗೆ ನನ್ನ ನಕ್ಷತ್ರ ಅಂತ ಹೇಳ್ಕೊಳ್ಳೋವರೆಗೂ ಮಾತ್ರ ಪರವಾಗಿಲ್ಲ ಅಂತ. ಎಲ್ಲ ಕಾರ್ಯಗಳನ್ನು ಮಾಡಿ ಅಂತ ಇಲ್ಲ, ಖುಷಿಯಾಗಿದೆ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪೂರ್ತಿ ಪರಮ ಮೈತ್ರಿಧಾರೆಯು ಸ್ವಲ್ಪ ಆರೋಗ್ಯದಲ್ಲಿ ಗಮನ ಕೊಡಿ, ಹಂಗಾಗಿ ಶುಭ ದಿನವೇ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಮಿತ್ರಧಾರೆ ಇದೆ, ಆದ್ದರಿಂದ ಅನುಕೂಲ. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಟೆನ್ಷನ್ ಇದೆ, ರೋಗ ಭಯವಿದೆ, ಶುಭವಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಟೆನ್ಷನ್ ಇದೆ, ಅದೇ ಸಮಯದಲ್ಲಿ ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಅನುಕೂಲ, ದ್ರವ್ಯ ಲಾಭ ಎಲ್ಲವೂ ಕೂಡಿ ಬರುತ್ತದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯವರಿಗೆ ಪ್ರತ್ಯೇಕ್ತಾರೆ, ದ್ರವ್ಯ ಲಾಭ ಎಲ್ಲವೂ ಕೂಡಿ ಬಂದಿದೆ. ಆದರೂ ಇದು 50% ಕೂಡ ನಿಮಗೆ ಚೆನ್ನಾಗಿಲ್ಲ, ಆದ್ದರಿಂದ ಹುಷಾರ್. ಪ್ರತ್ಯೇಕ್ತಾರೆ ಅಂತಂದರೆ
ನಮ್ಮ ಪರವಾಗಿ ಅನುಕೂಲಕರವಾಗಿ ಕಾರ್ಯಗಳಾಗೋದು ಕಷ್ಟ ಅಂತ. ಮೃಗಶೀರ್ಷ ನಕ್ಷತ್ರ, ಇದರಲ್ಲಿ ವೃಷಭ ರಾಶಿ, ಮಿಥುನ ರಾಶಿ ಅರ್ಧ ಭಾಗಗಳು. ವೃಷಭ ರಾಶಿ ಅಂತಂದರೆ ಪ್ರತ್ಯೇಕ ತಾರೆ, ದ್ರವ್ಯ ಲಾಭ. ಅದೇ ಮಿಥುನ ರಾಶಿ ಅಂತಂದರೆ ಪ್ರತ್ಯೇಕ ತಾರೇನೆ, ಆದರೆ ಧನಹಾನಿ ಅಂತ ಬರುತ್ತದೆ. ಹಂಗಾಗಿ ವೃಷಭ ರಾಶಿಗಿಂತ ಮಿಥುನ ರಾಶಿಗೆ ಅಧಿಕ ತೊಂದರೆ ಅಂತ ಬರುತ್ತದೆ. ಆರುದ್ರ ನಕ್ಷತ್ರ, ಮಿಥುನ ರಾಶಿ, ಕ್ಷೇಮ ಉಂಟು. ಅದೇ ಸಮಯದಲ್ಲಿ ಧನಹಾನಿಯೂ ಉಂಟು. ಇದನ್ನು ಗಮನದಲ್ಲಿ ಇಟ್ಕೊಂಡೇ ನಿಮ್ಮ ಕಾರ್ಯಗಳನ್ನ ಮಾಡಬೇಕಾಗುತ್ತದೆ. ನಂತರ ನೋಡುವಂಥದ್ದು ಅಂತಂದರೆ ಇವತ್ತಿನ ದಿನ ಪ್ರಕಾರ ಪುನರ್ವಸು ನಕ್ಷತ್ರ, ಮಿಥುನ ರಾಶಿಯವರಿಗೆ ವಿಪತ್ತಿದೆ, ಧನಹಾನಿ ಇದೆ, ಬೇಡದೇ ಇರುವ ಖರ್ಚುಗಳು ಬರುತ್ತದೆ, ಆಸ್ಪತ್ರೆ ಖರ್ಚುಗಳೆಲ್ಲ ಬರುತ್ತದೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಪಡಿ. ಪುನರ್ವಸು ನಕ್ಷತ್ರ, ಕರ್ಕಾಟಕ ರಾಶಿ, ವಿಪತ್ತು ಉಂಟು, ಶರೀರ ಸುಖ ಉಂಟು. ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ, ಸಂಪತ್ತು, ಶರೀರ ಸುಖವೆಲ್ಲ ಉಂಟು. ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ, ಜನ್ಮತಾರೆ. ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ, ಧ್ಯಾನ ಮಾಡಿಕೊಳ್ಳಿ, ಚೆನ್ನಾಗಿರುತ್ತದೆ. ನಂತರ ನೋಡುವಂಥದ್ದು ಮಕಾ ನಕ್ಷತ್ರ, ಸಿಂಹರಾಶಿ, ಪರಮಮಿತ್ರಧಾರೆಯು ವ್ಯಯವೂ ಉಂಟು. ಆದ್ದರಿಂದ ಇದರ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಡಿ. ಪುಬ್ಬ ನಕ್ಷತ್ರ, ಸಿಂಹರಾಶಿ, ಮಿತ್ರಧಾರೆ ಇದೆ, ವ್ಯಯವಿದೆ, ಅರ್ಧಕ್ಕರ್ಧ ಚೆನ್ನಾಗಿದೆ ಅಂತ ಹೇಳ್ಕೋಬೋದು. ನಾವು ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ, ಸಿಂಹರಾಶಿ, ಟೆನ್ಷನ್, ಧನವ್ಯಯ, ಈ ರೀತಿ ಇರೋದೊಂದು ಶುಭ ದಿನವಾಗಿಲ್ಲ. ವ್ಯವಹಾರಗಳನ್ನ ಇನ್ನೊಂದು ದಿನ ಇಟ್ಕೊಳ್ಳೋಣ. ಉತ್ತರ ನಕ್ಷತ್ರ, ಕನ್ಯಾ ರಾಶಿ, ಟೆನ್ಷನ್ ಉಂಟು, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಹಸ್ತ ನಕ್ಷತ್ರ, ಕನ್ಯಾ ರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿ. ಹಾಗಾಗಿ ನಿಮಗೆ ಅಂದರೆ ಹಸ್ತ ನಕ್ಷತ್ರ, ಕನ್ಯಾ ರಾಶಿನವರಿಗೆ ಶುಭಕರವಾಗಿದೆ. ಚಿತ್ತ ನಕ್ಷತ್ರ, ಕನ್ಯಾ ರಾಶಿ, ಖಂಡಿತವಾಗಿ ಶುಭಕರವಾಗಿಲ್ಲ. ಆದರೆ ತಾನೇ ಬರುವಂಥದ್ದನ್ನು ನೀವು ಅನುಭವಿಸಬಹುದು. ಚಿತ್ತ ನಕ್ಷತ್ರ, ತುಲಾರಾಶಿ, ಪ್ರತ್ಯೇಕ ತಾರೆ, ಉದ್ಯೋಗ ಅಭಿವೃದ್ಧಿ. ಒಂದು ಕಡೆ ಅಶುಭವಾಗಿದ್ದರೂ ಇನ್ನೊಂದು ಕಡೆ ಚೆನ್ನಾಗಿದೆ. 50% ನಡೆಯುತ್ತದೆ ನಿಮ್ಮದು. ಸ್ವಾತಿ ನಕ್ಷತ್ರ, ತುಲಾರಾಶಿ, ಕ್ಷೇಮ ಉಂಟು, ಉದ್ಯೋಗ ಅಭಿವೃದ್ಧಿ ಇರುತ್ತದೆ. ಅಂದರೆ ಉದ್ಯೋಗ ಅಂತಂದರೆ ಬಿಸ್ನೆಸ್ ಮಾಡೋರಿಗೂ ಅವ್ರಿಗೂ ಅಭಿವೃದ್ಧಿ ಉಂಟು ಅಂತಾನೆ ಅರ್ಥಕ್ಕೆ. ವಿಶಾಖ ನಕ್ಷತ್ರ, ತುಲಾರಾಶಿ, ವಿಪತ್ತಿದೆ, ಗಾಡಿಗಳಲ್ಲಿ ಎಚ್ಚರ, ಮೆಟ್ಲತ್ತವರೆಲ್ಲ ಸ್ವಲ್ಪ ಎಚ್ಚರವಾಗಿರಿ. ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳು ಕೂಡ ಹುಷಾರ್. ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ, ವಿಪತ್ತಿದೆ, ಕಾರ್ಯಗಳಲ್ಲಿ ಅಡೆತಡೆ ಉಂಟು. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಸಂಪತ್ತು, ಕಾರ್ಯಗಳಲ್ಲಿ ಅಡೆತಡೆ ಎಲ್ಲ ಉಂಟು. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ, ಜನ್ಮತಾರೆ, ಕಾರ್ಯಗಳಲ್ಲಿ ಅಡೆತಡೆ ಎಲ್ಲ ಉಂಟು. ಆದ್ದರಿಂದ ಸ್ವಲ್ಪ ಹುಷಾರ್. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ, ಇದು ಖಂಡಿತವಾಗಿ ನಿಮ್ಮನ್ನು ಕಾಪಾಡುತ್ತದೆ. ನಂತರ ನೋಡುವಂಥದ್ದು ಮೂಲ ನಕ್ಷತ್ರ, ಧನುಸು ರಾಶಿ, ಪರಮ ಮಿತ್ರಧಾರೆಯು, ರೋಗ ವೃದ್ಧಿಯು ಉಂಟು. ಮಿತ್ರರಿಂದ ಎಲ್ಲ ಕಾರ್ಯಗಳೆಲ್ಲ ಅನುಕೂಲನ ನೀವು ಪಡ್ಕೋಬೋದು. ಅದರಿಂದ ದೋಷಗಳು ಕಡಿಮೆ ಆಗುತ್ತದೆ. ಪೂರ್ವಾಷಾಢ ನಕ್ಷತ್ರ, ಧನುಸು ರಾಶಿ, ಮಿತ್ರಧಾರೆ, ರೋಗ ವೃದ್ಧಿಯೆಲ್ಲ ಉಂಟು. ಆದ್ದರಿಂದ ಮಿತ್ರರಿಂದ ಸುಖ ಉಂಟು. ಆದರೆ ಆರೋಗ್ಯದ ವಿಷಯದಲ್ಲಿ ಡೈಲಿ ತಗೊಳ್ಳುವ ಔಷಧಿನ ಕರೆಕ್ಟಾಗಿ ತಗೊಳ್ಳಿ. ನಂತರ ನೋಡುವಂಥ ಇನ್ನೊಂದು ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಧನುಸು ರಾಶಿ, ಟೆನ್ಷನ್, ರೋಗವೃದ್ಧಿ, ದಿನ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ, ಟೆನ್ಷನ್ ಇದೆ, ಸ್ವಲ್ಪ ಪರವಾಗಿಲ್ಲ. ನಂತರ ನೋಡುವಂಥದ್ದು ಶ್ರವಣ ನಕ್ಷತ್ರ, ಮಕರ ರಾಶಿ, ಅನುಕೂಲ, ಸುಖ ಅಭಿವೃದ್ಧಿ ಎಲ್ಲ ಉಂಟು. ಧನಿಷ್ಠ ನಕ್ಷತ್ರ, ಮಕರ ರಾಶಿ, ಪ್ರತ್ಯೇಕ ತಾರೆ, ಸುಖ ಅಭಿವೃದ್ಧಿ ಎಲ್ಲ ಉಂಟು. ಧನಿಷ್ಠ ನಕ್ಷತ್ರ, ಕುಂಭರಾಶಿ, ಪ್ರತ್ಯೇಕ ತಾರೆ, ಶತ್ರು ನಾಶಗಳೆಲ್ಲ ಉಂಟು. ಆದ್ದರಿಂದ ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ಶತಭಿಷ ನಕ್ಷತ್ರ, ಕುಂಭರಾಶಿ, ನಿಮಗೆ ಈ ದಿನ ಕ್ಷೇಮವಾಗಿ, ಶತ್ರುನಾಶವೂ ಉಂಟು. ಆದ್ದರಿಂದ ಶತ್ರು ಕಾಟವಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ, ಕುಂಭರಾಶಿ, ವಿಪತ್ತಿದೆ, ಶತ್ರುನಾಶವಿದೆ. ಪೂರ್ವ ಭಾದ್ರಪದ ನಕ್ಷತ್ರ, ಮೀನರಾಶಿ, ವಿಪತ್ತು, ಕಾರ್ಯವಿಘ್ನಗಳೆಲ್ಲ ಉಂಟಾಗುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರ, ಮೀನರಾಶಿ, ಸಂಪತ್ತು, ಕಾರ್ಯವಿಘ್ನಗಳೆಲ್ಲ ಉಂಟು. ರೇವತಿ ನಕ್ಷತ್ರ, ಮೀನರಾಶಿ, ಜನ್ಮತಾರೆ, ಕಾರ್ಯವಿಘ್ನಗಳು ಇಂಥದೇ ಇದೆ. ಆದ್ದರಿಂದ ಗಮನ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ.